ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರು ಕೆ ಎಯಿಂದ ಹೊಸ ನೇಮಕಾತಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಅದರ ಒಂದು ಮೀಸಲಾತಿಗಳು ಹೇಗಾಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇದು ಬಂದು ಮೊದಲನೇ ಮೂಲ ವೃಂದ. ಇಲ್ಲಿ ಬಂದು 43 ಸಹಾಯಕ ಅಭ್ಯಂತರ ಸಿವಿಲ್ ಹುದ್ದೆಗಳಿಗೆ ವರ್ಗೀಕರಣನ ಅವರಿಲ್ಲಿ ತೋರಿಸಿದ್ದಾರೆ. ಸೊ ಈ ಥರ ಮೀಸಲಾತಿ ಬಂದು 10 ಇದೆ, ಮಹಿಳಾ ಅಭ್ಯರ್ಥಿಗಳು 15 ಇದೆ. ಸೊ ನೋಡಿಕೊಂಡು ಎಷ್ಟೋ ಜನ ಲೇಡೀಸ್ ಕೂಡ ಅಪ್ಲೈ ಮಾಡಬೇಕು ಅಂತಿರ್ತೀರ, ವುಮೆನ್ ಕ್ಯಾಂಡಿಡೇಟ್ಸು. ಆದಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ನಿಮ್ಮ ಸಿವಿಲ್ ಆಗಿದ್ದರೆ, ನೀವು ಸಿವಿಲ್ ಇಂಜಿನಿಯರ್ಸ್ ಆ ಥರ ಏನಾರು ಆಗಿದ್ದಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ, ಓಕೆನಾ. ಗ್ರಾಮೀಣ ಅಭ್ಯರ್ಥಿಗೂ ಕೂಡ 10 ಇದೆ, ಕನ್ನಡ ಮಾಧ್ಯಮ 1 ಇದೆ, ಅಂಗವಿಕಲ 4 ಹುದ್ದೆ, ಮಾಜಿ ಸೈನಿಕ 1 ಹುದ್ದೆ, ಯೋಜನಾ ನಿರೀಕ್ಷಿತರು 1 ಹುದ್ದೆ, ತೃತೀಯ ಲಿಂಗ 1 ಹುದ್ದೆ. ಒಟ್ಟು 43 ಹುದ್ದೆಗಳಲ್ಲಿ ಖಾಲಿ ಇರುತ್ತೆ, ಓಕೆನಾ. ನೆಕ್ಸ್ಟು ಮೀಸಲಾತಿ ಹೀಗೆ ಸಿಗುತ್ತೆ ನಿಮಗೆ. ನೆಕ್ಸ್ಟು ಸಹಾಯಕ ಅಭ್ಯಂತರು ಸಿವಿಲ್, ಓಕೆನಾ. ಇಲ್ಲಿ 7 ಹುದ್ದೆಗಳಿದೆ. 7 ಹುದ್ದೆಗಳಲ್ಲಿ ಇತರರು ಒಂದು 5 ಹುದ್ದೆ, ಮಹಿಳಾ ಅಭ್ಯರ್ಥಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ. ಒಟ್ಟು 7 ಹುದ್ದೆಗಳಲ್ಲಿ ಖಾಲಿ ಇರೋದು, ಓಕೆನಾ. ನೆಕ್ಸ್ಟ್ ಬಂದು FDI, ಇದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹುದ್ದೆಗೆ ಇಲ್ಲಿ 11 ಹುದ್ದೆಗಳು ಖಾಲಿ ಇದೆ. 11ರಲ್ಲಿ 6 ಬಂದು ಇತರರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 3, ಗ್ರಾಮೀಣ ಅಭ್ಯರ್ಥಿಗಳಿಗೆ 1, ಅಂಗವಿಕಲರಿಗೆ 1. ಒಟ್ಟು 11 ಇಲ್ಲಿದೆ, ಓಕೆನಾ. ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ಇಲ್ಲಿರೋದು. ನೆಕ್ಸ್ಟು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ಬಂದು 3 ಇದೆ, ಇಲ್ಲಿ ಇತರರಿಗೆ 3, ಟೋಟಲ್ ಇತರರಿಗೆ 3 ಇರೋದಷ್ಟೇ, ಇಲ್ಲಿ ಇನ್ನೇನು ಇಲ್ಲ, ಓಕೆನಾ. ಸೊ ಇದಿಷ್ಟು ಬಂದು 4 ಇದನ್ನು ಅವರು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿರ್ತೀರೋ ನೀಟಾಗಿ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಚೆನ್ನಾಗಿ ಎಕ್ಸಾಮ್ಸ್ಗಳನ್ನ ಕೊಡಬೇಕಾಗತ್ತೆ. ಸೊ ಇದಲ್ದರೆ ನನಗೇನೇ ಮಾಹಿತಿ ಸಿಕ್ಕಿದ್ರು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಪ್ರಿಪೇರ್ ಆಗೋಕ್ಕೆ ಸಿಲೆಬಸ್ ಬೇಕು, ಇಲ್ಲ ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ಲ, ಅದನ್ನು ವಿಡಿಯೋ ಮಾಡಿ ಹಾಕಿ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಗೆ KE ಎಕ್ಸಾಮ್ಗಳಿಗೆ ಈಗ ಇನ್ನೂ ತುಂಬ ಆಲ್ಮೋಸ್ಟ್ ಇನ್ನೂ ಒಂದು 6 ಒಂದು ನಿಗಮಗಳ ಒಂದು ನೇಮಕಾತಿ ನಡೆಯುತ್ತೆ ಇದೇ ವರ್ಷ, ಓಕೆನಾ. ಸೊ ಯಾವ ಒಂದು ಬೇಕು ನಿಮಗೆ ಅದನ್ನು ಹೇಳಿದ್ರೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ, ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.